ಮಾಡುವಂಥದ್ದು. ಉಳಿದವ್ರಿಗೆ ಅವಕಾಶ ಇಲ್ಲ. ಅದರಲ್ಲೂ ಆರ್ಟ್ಸ್ ಹುಡುಗರಿಗಿಂತ ಭಾಳ ಕಷ್ಟದ ಕೆಲಸ. ಹೀಗಾಗಿ ಏನಾದರೂ ಈ FDC ಆಗಬೇಕು, SDC ಆಗಬೇಕು, ಅಥವಾ PDO ಒಂದು ಇತ್ತೀಚೆಗೆ ಇಂಥವು ಆಗಬೇಕು. ಇವು ಸಹಿತ ಕರಿತಾ ಇಲ್ಲ. ಶಿಕ್ಷಕ ಆಗಬೇಕು ಶಿಕ್ಷಣ ಕ್ಷೇತ್ರದಲ್ಲಿ. ಹೀಗಾಗಿ ಒಂದು 2.5 ಲಕ್ಷ ಇವತ್ತು ಏನಪ್ಪ ಅಂದ್ರೆ ನಮ್ಮ ಸರ್ಕಾರ ಕರೆದು ಹೋಗಿ ತುಂಬಬೇಕಾಯ್ತು, ಇಷ್ಟರೊಳಗೆ ತುಂಬಿಲ್ಲ. ಇವೆಲ್ಲ ಕಾರಣಗಳಿಂದಾಗಿ ಇವತ್ತು ರೋಷ್ ಹೋಗಿದ್ದಾರೆ ವಿದ್ಯಾರ್ಥಿಗಳು. ಅದರಲ್ಲೂ ವಯಸ್ಸು ಮೀರ್ತಾ ಇದೆ ಮಕ್ಕಳದ್ದು ಸಾಕಷ್ಟು ವಿದ್ಯಾರ್ಥಿಗಳು. ಅವರೆಲ್ಲರೂ ಇವತ್ತು ಸಿಡಿದು ನಿಲ್ತಾ ಇದ್ದಾರೆ ಧಾರವಾಡದಲ್ಲೇ. ಅದಕ್ಕೆ ನಮ್ಮ BJPಗೂ ಸಹಿತ ಒಳ್ಳೆಯ ಸಾಥ್ ಕೊಡ್ತಾ ಇದ್ದಾರೆ. ಭಾಳ ಸಂತೋಷ ವಿಷಯ. ಯಾಕೆಂದ್ರೆ BJP ಭಾರತೀಯ ಜನತಾ ಪಕ್ಷ ಈ ದೇಶಕ್ಕೆ ನಮ್ಮ ಮೋದಿಯವರು ಬಂದಾಗ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತಾನೆ ಅಂತ ಹೇಳಿದ್ರು. ನಿಜವಾಗಿ ಅವರು ಇವತ್ತು ನಮ್ಮ ಕರ್ನಾಟಕ ಸರ್ಕಾರವನ್ನು ಕೇಳ್ತಾ ಇದ್ದಾರೆ, ಸಿದ್ದರಾಮಯ್ಯ ಕೇಳ್ತಾ ಇದ್ದಾರೆ, ಉದ್ಯೋಗ ಕೊಡ್ರಿ, ಅವ್ರು ಕೊಡ್ತಾರೆ ಅವ್ರಿಗೆ ಅಂತಾರೆ. ಕೇಳಬೇಕಾಗಿದ್ದರೆ ಮತ್ತು ವಿರೋಧ ಪಕ್ಷ ಇದೆ ಅದಕ್ಕೆ ಪ್ರಶ್ನೆ ಮಾಡೋದಕ್ಕೆ. ಕುಮಾರಸ್ವಾಮಿಗಳದಾಗಿರ್ಬೋದು, BJP ಆಗಿರ್ಬೋದು, ನಮ್ಮ ಇವ್ರದ್ದು ಮೋದಿ ಅವ್ರದ್ದು ಕೇಳಬೇಕು, ಸಿದ್ದರಾಮಯ್ಯ ಉದ್ಯೋಗ ಕೊಡಬೇಕಲ್ಲ ಎಲ್ಲರಿಗೂ ಅಂಥೇಳಿ ಅನ್ನೋದ್ರಲ್ಲಿ 2 ಮಾತೇ ಇಲ್ಲ. ಅವ್ರನ್ನ ನಾವು ಇವತ್ತು ಹೋರಾಟ ಮಾಡೋದು ನಾವು ಇವತ್ತು ಬೆಂಬಲಿಸಲೇಬೇಕಾಗಿದೆ, ಬೆಂಬಲಿಸ್ಬೇಕು ಮತ್ತು ಅದನ್ನು. ಯಾಕಂದ್ರೆ ಪಾಪ ವಿದ್ಯಾರ್ಥಿಗಳು ಅವಕಾಶ ಕೊಡ್ತಾ ಇರಲಿಲ್ಲ. ಪ್ರೊಟೆಸ್ಟ್ ಮಾಡೋಣಪ್ಪ, ಒಂದು ವಿರೋಧ ಮಾಡೋಣ ಅಂತಂದರೆ ಕೊಟ್ಟಿರಲಿಲ್ಲ. ಈಗ ಇವರ BJPಗೆ ಬಂದಿದ್ದರಿಂದಾಗಿ ಅನಿವಾರ್ಯವಾಗಿ ಇನ್ನೂ ಪರ್ಮಿಷನ್ ಸಿಕ್ಕೋದ್ರೂ ಗೊತ್ತಿಲ್ಲ, ಆದರೆ ಇನ್ನೂ ಕೊಟ್ಟಿಲ್ಲ ಅಂತ ಮಾತ್ರ. ಆದರೆ BJP ತನ್ನ ಪ್ರತಿಭಟನೆ ಸ್ಟಾರ್ಟ್ ಮಾಡಿ ಗೌರ್ಮೆಂಟದ ವಿರೋಧವಾಗಿ ಇವತ್ತು ಒಂದು ದೊಡ್ಡ ಸಮುದಾಯ, ಅತೃಪ್ತ ಸಮುದಾಯ, ಉದ್ಯೋಗ ಇಲ್ಲದ ಸಮುದಾಯವನ್ನು ತೊಗೊಂಡು ಸರ್ಕಾರದ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಧಾರವಾಡ ಇವತ್ತು ಅಕ್ಷರಶಃ ಪ್ರಕ್ಷುಬ್ಧ ಆಗಿದೆ. ಯಾಕಂದ್ರೆ ನಿರುದ್ಯೋಗದ ಒಂದು ಹೊಡೆತ ಆ ರೀತಿ ಅದು. ಯಾಕಂದರೆ ಅಲ್ಲೇ ನಾವು ಕರ್ನಾಟಕ ಯೂನಿವರ್ಸಿಟಿ ಸುತ್ತಮುತ್ತ ಆಗಿರ್ಬೋದು, ಕರ್ನಾಟಕ ಕಾಲೇಜ್ ಸುತ್ತಮುತ್ತ ಆಗಿರ್ಬೋದು, ಎಲ್ಲ ಹೋಗಿ ನೋಡಿದಾಗ ಅಲ್ಲಲ್ಲೇ ಯಾವುದೊಂದು ರೂಮ್ ಮಾಡೋದು, ಗುದ್ದಾಡೋದು, ಒಂದು ಸಕ್ಕಿ ಹಾಕ್ಕೊಳ್ಳೋದು, ಸ್ಟೋವ್ ಗುದ್ದಿ ಮಾಡಿ ಅನ್ನ ಸಾರ ಮಾಡಿಕೊಂಡು ಊಟ ಮಾಡಿ ಎಲ್ಲೋ ಸಾಲ ಮಾಡಿ ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಗಳಂತ ಓದಿ ಮಾಡಿ ಆದರೂ ಯಶಸ್ವಿ ಇಲ್ಲ, ಉದ್ಯೋಗ ಇಲ್ಲ ಕರಿತನ ಇಲ್ಲ, ವಯಸ್ಸು ದಾಡ್ತಾ ಇದೆ ಅನ್ನೋದು ಸಂಕಟ ಎಲ್ಲ ವಿದ್ಯಾರ್ಥಿಗಳದ್ದು, ಎಲ್ಲ ಕಾಂಪಿಟೇಟರ್ದು. ಹೀಗಾಗಿ ಅದು ಪ್ರತಿಭಟನೆ ಹೇಳೋದು